ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಮೈತ್ರಿ ಕುಕ್ಕಿಂಗ್ ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಆರಾಮಿದ್ದೀನಿ. ಇದು ಸಂಡೇ ಲಾಗ್ ಆಗಿರುತ್ತೆ. ಇವಾಗ ಟೈಮ್ ಬಂದುಬಿಟ್ಟು 8:30 ಆಗಿದೆ. 8:30 ಮಾಡ್ತೀನಿ. ಇವತ್ತು ಊರಿಂದ ನಮ್ಮ ಸಿಸ್ಟರ್ ಬಂದಿದ್ದರು. ಅವರೇ ಮನೆ ಒಳಗಿಂದೆಲ್ಲ ಕಸ ಎಲ್ಲ ಗುಡಿಸಿ, ಹೊರಗಿಂದು ಕೂಡ ಕಸ ಗುಡಿಸಿ ಪರ್ಸಿ ರಂಗೋಲಿ ಹಾಕಿದ್ರು. ಹಾಗಾಗಿ ನಾನು ಸ್ನಾನ ಮಾಡಿಬಿಟ್ಟು ಡೈರೆಕ್ಟಾಗಿ ಪೂಜೆನೇ ಮಾಡಕತ್ತೀನಿ. ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದುಬಿಟ್ಟು ಒಂದು ಕಡೆ ಹಾಲು ಕಾಸಾಕಿಟ್ಟು ಒಂದು ಕಡೆ ಚಹಾ ಮಾಡೋಕ್ಕಿಟ್ಟೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಮನೆಯಲ್ಲಿ ಟಿಫನ್ ಲೇಟಾಗಿ ಮಾಡ್ತೀವಿ. ಯಾಕಂದ್ರೆ ಸಂಡೇ ಸ್ವಲ್ಪ ಲೇಟಾಗಿ ಎದ್ದಿರ್ತೀವಿ, ಹಾಗಾಗಿ ಜಲ್ದಿ ಹಸಿವಾಗಂಗಿಲ್ಲ. ಅದಕ್ಕೆ ಚಹಾ, ಬಿಸ್ಕಿಟ್ ಅಥವಾ ಬ್ರೆಡ್ ಯಾವುದು ಇರ್ತದೆ ಅದೆಲ್ಲ ತಿಂತಾವೆ ಮಕ್ಕಳು. ನಾವು ಕೂಡ ಅಷ್ಟೇ ಚಹಾ ಮಾಡಿಕೊಂಡು ಒಂದೆರಡು ಬಿಸ್ಕಿಟ್ ತಿಂದುಬಿಟ್ಟು ನಾನು ಕೂಡ ಅವ್ರ ಜೊತೆ ಚಹಾ ಕುಡಿದ್ಬಿಟ್ಟು ನೆಕ್ಸ್ಟ್ ಮನೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ನಂದು ಕೂಡ ಚಹಾ ಕುಡಿಯೋದು ಮುಗೀತು. ಇವಾಗ ಸಂಡೇ ಮಾರ್ಕೆಟಿಗೆ ರೆಡಿ ಆಗಿಬಿಟ್ಟು ಹೊಂಟೀನಿ. ಇಲ್ಲಿ ಸಂಡೇ ದಿವಸ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದ ಜನಗಳು ಬಂದಿರ್ತಾರೆ. ಹಾಗಾಗಿ ಅವರೆಲ್ಲ ತರಕಾರಿ ಎಲ್ಲ ಫ್ರೆಶ್ ಆಗೇ ತರ್ತಾರೆ. ಅವ್ರ ಕಡೆ ಎಲ್ಲ ಜವಾರಿ ಹೆಗ್ಗು ಅದು ಎಲ್ಲ ಸಿಗ್ತಾವೆ ಅಂತ ಹೇಳ್ಬಿಟ್ಟು ಸಂಡೇ ಮಾರ್ಕೆಟ್ ಮಾತ್ರ ಯಾವತ್ತೂ ಮಿಸ್ ಮಾಡೋಂಗೇ ಇಲ್ಲ. ಫುಲ್ ಸಂಡೇ ದಿವಸ ಎಲ್ಲರೂ ಹಳ್ಳಿಯಿಂದ ಬಂದಿರ್ತಾರೆ. ಅವ್ರ ಕಡೆ ಅಂದರೂ ತರಕಾರಿ ಅಂತೂ ಫುಲ್ ಫ್ರೆಶ್ ಆಗಿ ಇರುತ್ತೆ. ಹಾಗಾಗಿ ಸಂಡೇ ಮಾರ್ಕೆಟಿಗೆ ಇವಾಗ ಬಂದೀವಿ. ಫುಲ್ ರಶ್ ಇತ್ತು. ಹಾಗೆ ಬಿಸಿಲು ಕೂಡ ಅಂತೂ ಸಿಕ್ಕಾಪಟ್ಟೆನೇ ಇತ್ತು. ಸಂತೆ ಎಲ್ಲ ಮುಗಿಸ್ಕೊಂಡು ಯಾವಾಗ ಮನೆಗೆ ಹೋಗ್ತೀವಿ ಅಂತ ಅನ್ನಿಸ್ತಿತ್ತು. ಇಲ್ಲಿ ಅಜ್ಜನ ಹತ್ರ ನಾವು ಹೆಗ್ ತೊಗೊಂಡಿವಿ, 10 ಹೆಗ್ಗು. ಬಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ಕಡಿಮೆನೇ ತೊಗೊಂಡಿದ್ವಿ. ಮುಂಚೆ ಎಲ್ಲ 15 ರೂಪಾಯಿಗೆ ಒಂದು ಹೆಗ್ ಕೊಡ್ತಿದ್ರು. ಇವಾಗ ಅಜ್ಜ 10 ರೂಪೀಸ್ಗೊಂದು ಕೊಡ್ತಾಯಿದ್ದ. ಹಾಗಾಗಿ 10 ಹೆಗ್ ಅಷ್ಟೇ ಆಗಿದೆ ಅಲ್ವಾ. ಸೊ ಹಾಗಾಗಿ ಹೆಗ್ಗು ಕೆಟ್ಟಿರ್ತಾವೆ ಅಂಥೇಳಿ ನಾನೇನು ಜಾಸ್ತಿ ತಗೊಳ್ಳಿಲ್ಲ, 10 ಹೆಗ್ ಅಷ್ಟೇ ತೊಗೊಂಡಿವಿ. ಹಂಗೆ ಎಲ್ಲ ಸಂತೆ ಎಲ್ಲ ಮುಗಿತು. ಆನ್ ದ ವೇ ಬರಬೇಕಾದ್ರೆ ನನ್ನ ಮಗಳು ಭರತನಾಟ್ಯಕ್ಕೆ ಹೋಗಿದ್ಲು. ಆಕಿದು ಕೂಡ ಟೈಮ್ ಆಗಿತ್ತು, 12:30 ಆಕಿನ ಭರತನಾಟ್ಯ ಮುಗಿತ್ತು. ಆಕಿಂದು ಬರಬೇಕಾದ್ರೆ ಕರ್ಕೊಂಡು ಬಂದೀವಿ ಮನೆಗೆ. ಇವಾಗ ಫ್ರಿಜ್ಜಲ್ಲಿ ಹೆಗ್ಗಿಡ್ತಾ ಇದ್ದೀನಿ. ಅದರಲ್ಲಿ ಆದರೂ ಒಂದು ಹೆಗ್ಗು ಒಡೆದಿತ್ತು. ಹಾಗೆ ಬರಬೇಕಾದ್ರೆ ಸ್ಮಾರ್ಟಿಗೆ ಹೋಗಿದ್ವಿ. ಅಲ್ಲಿ ಬ್ರೌನ್ ಬ್ರೆಡ್, ಆಮೇಲೆ ಸ್ವೀಟ್ ಕಾರ್ನ, ನೆಲ್ಲಿಕಾಯಿ, ಆಮೇಲೆ ಅವಕಾಡ, ಪನ್ನೀರು ತಗೊಂಡು ಬಂದ್ವಿ. ಆದರೂ ಇವತ್ತು ಮಾರ್ಕೆಟಲ್ಲಿ ಹೋದ ವಾರಕ್ಕಿಂತ ಇವತ್ತು ಕಡಿಮೆನೇ ಇತ್ತು ರೇಟ್ ಎಲ್ಲ. ಹೋದ ವಾರ ಪಾವು ಕೆ ಜಿಗೆ 20 ರೂಪಾಯಿ ಅಂತ ಹೇಳ್ತಿದ್ರು. ಬಟ್ ಇವಾಗೆಲ್ಲ ಪಾವು ಕೆ ಜಿಗೆಲ್ಲ 10 ರೂಪಾಯಿ ಅಂತ ಹೇಳಿದರು. ಅದ್ರ ತರಕಾರಿ ಸ್ವಲ್ಪ ಸಸ್ತನೇ ಆಗಿತ್ತು. ಅವರೆಲ್ಲ ಮಾರ್ಕೆಟಿಂದ ತಂದುಬಿಟ್ಟು ಒಂದು ಸತಿ ಕ್ಲೀನ್ ಮಾಡಿಟ್ರೆ ಅರ್ಧ ಟೆನ್ಷನ್ ಕಡಿಮೆ ಆಗುತ್ತೆ. ಫ್ರೂಟ್ಸು ಹಂಗೆ ತರಕಾರಿ ಎಲ್ಲ ಅಷ್ಟು ಕ್ಲೀನ್ ಮಾಡಿ 1-2 ಅವರ್ ಬಿಟ್ಟಾದಮೇಲೆ ಎಲ್ಲನೂ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ.
ಇವಾಗ ಬೇಸಿಗೆ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಬಿಟ್ಟರೆ ಎಲ್ಲ ಬಾಡಿ ಹೋಗ್ಬಿಡ್ತದೆ ಕಾಯಿಪಲ್ಯ ಎಲ್ಲ. ಹಾಗಾಗಿ ಎಲ್ಲ ಅಷ್ಟು ತರಕಾರಿನ ಕ್ಲೀನ್ ಮಾಡಾಕ್ತೀನಿ ಈಗ. ತರಕಾರಿ ಹಣ್ಣು ತೊಳೆದಾಯ್ತು. ಇವಾಗ ಅಲ್ಲಿಂದ ಬರಬೇಕಾದ್ರೆ ಹಸಿವಾಗ್ಬಿಟ್ಟಿತ್ತು. ಬರೋಟಿಗೆ ನಮ್ಮ ಸಿಸ್ಟರು ಚುರುಮುರಿ ಸೂಸ್ಲ ಮಾಡಿಟ್ಟಿದ್ರು. ಹಾಗಾಗಿ ಬಂದು ನಾನು ತಿಂದುಬಿಟ್ಟು ಮಕ್ಕಳಿಗೆಲ್ಲ ಟಿಫಿನ್ ಹಾಕಿಕೊಟ್ಟೆ. ಇದು ಇವತ್ತಿನ ಸಂಡೇ ಲಾಗ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ಮಟ್ಟ ನಮಸ್ಕಾರ.